ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಪ್ರಕರಣ ಅವರ ರಾಜೀನಾಮೆಗೆ ಕಾರಣವಾಗಿ ಬಿಡುತ್ವಾ ಅನ್ನುವ ಪ್ರಶ್ನೆ ಹೈಕೋರ್ಟ್ನ ಆದೇಶ. ಆ ಆದೇಶದ ನಂತರ ಬಂದಂತಹ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಎಫ್ಐಆರ್ನ ಆದೇಶ ಈ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ತನಿಖೆ ಮಾಡಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದೆ. ಕೇವಲ ಆದೇಶ ಅಷ್ಟೇ ಅಲ್ಲ, ಯಾವ ಕಾನೂನುಗಳ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೀಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣದ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡುವಾಗ ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ರಲ್ಲ ಸಿದ್ದರಾಮಯ್ಯನವರು, ಆಗ ಹೈಕೋರ್ಟ್ ತೀರ್ಪು ಕೊಡುವಾಗ ಹೇಳುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ನಿಸ್ಸಂದೇಹವಾಗಿ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದರ ಆಧಾರದ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ಎಫ್ಐಆರ್ ಮಾಡಿ ಅಂತ ಆದೇಶ ಮಾಡಿದೆ. ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪ್ರಕರಣದಲ್ಲಿ ಯಾವೆಲ್ಲ ಕಾನೂನಿನ ಅಡಿ ತನಿಖೆ? 4 ಕಾನೂನು, 17 ಸೆಕ್ಷನ್ ಇದೆ. ಯಾವ ಕಾನೂನು? ಒಂದು ಭಾರತೀಯ ದಂಡ ಸಂಹಿತೆ IPC, ಈಗ BNS ಇದೆ. ಆದರೂ ಕೂಡ ಈ ಪ್ರಕರಣ ನಡೆದಾಗ IPC ಅಸ್ತಿತ್ವದಲ್ಲಿತ್ತು ಅನ್ನುವ ಕಾರಣಕ್ಕಾಗಿ IPCಯ 10 ಸೆಕ್ಷನ್ಗಳಿದ್ದಾವೆ. ಮತ್ತೊಂದು ಭ್ರಷ್ಟಾಚಾರ ನಿಗ್ರಹ ತಡೆ ಕಾಯ್ದೆ, ಈ ಪ್ರಕರಣದ 3 ಸೆಕ್ಷನ್ಗಳ ಅಡಿ ತನಿಖೆ. ಬೇನಾಮಿ ಆಸ್ತಿ ತಡೆ ಕಾಯ್ದೆ ಇದೆ, ಇದರ 3 ಸೆಕ್ಷನ್ಗಳು. ಜೊತೆಗೆ ಕರ್ನಾಟಕ ಭೂ ಕಬಳಿಕೆ ತಡೆ ಕಾಯ್ದೆಯ ಅಡಿಯಲ್ಲಿ ಬರುವಂತಹ 2 ಸೆಕ್ಷನ್ಗಳ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದೆ. ಯಾರ್ಯಾರು ಈ ಪ್ರಕರಣದಲ್ಲಿ ಯಾರು ಆರೋಪಿ ನಂಬರ್ 1, ಯಾರು ಆರೋಪಿ ನಂಬರ್ 2 ಆಗಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನವನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಒಂದು, ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರೋಪಿ ನಂಬರ್ 2 ಪಾರ್ವತಿಯವರು. ಸೈಟ್ಗಾಗಿ ಅರ್ಜಿ ಹಾಕಿ ಅವರ ಹೆಸರಿನಲ್ಲೇ ಸೈಟ್ ಪಡೆದಿರುವಂತಹ ಪಾರ್ವತಿ ಸಿದ್ದರಾಮಯ್ಯನವರ ಪತ್ನಿ. ಆರೋಪಿ ನಂಬರ್ 3 ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಯ್ಯನವರ ಬಾಮೈದ, ಪಾರ್ವತಿಯವರ ಸಹೋದರ. ಆರೋಪಿ ನಂಬರ್ 4 ದೇವರಾಜು. ಈ ದೇವರಾಜು ಎನ್ನುವ ವ್ಯಕ್ತಿಯಿಂದ ಭೂಮಿಯನ್ನು ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿದ್ದ ಅನ್ನುವ ದಾಖಲೆಗಳಿದ್ದು, ಆ ಕಾರಣಕ್ಕೆ ಈತನನ್ನು ಆರೋಪಿ ಮಾಡಲಾಗಿದೆ. ಒಟ್ಟಾರೆ 4 ಜನ ಮತ್ತು ಇತರರು. ಯಾರು ಈ ಪ್ರಕರಣದಲ್ಲಿ ಕಾನೂನು ಬಾಹಿರವಾಗಿ ಸಿದ್ದರಾಮಯ್ಯ ಪತ್ನಿಗೆ ಸೈಟನ್ನು ಅಲಾಟ್ ಮಾಡಿದ್ರಲ್ಲ ಮೂಡ ಅಧಿಕಾರಿಗಳು, ಅವರೆಲ್ಲರೂ ಅದರ್ಸ್ ವ್ಯಾಪ್ತಿಗೆ ಬರ್ತಾರೆ. 4 ಪ್ರಮುಖ ಆರೋಪಿಗಳು ಜೊತೆಗೆ ಇತರ ಆರೋಪಿಗಳ ವಿರುದ್ಧ ಲೋಕಾಯುಕ್ತದಿಂದ ತನಿಖೆಯಾಗುತ್ತೆ. ಈಗ ಲೋಕಾಯುಕ್ತ ತನಿಖೆ ಇನ್ನೂ ಆರಂಭ ಆಗಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಒಂದು ಅಧಿಕೃತವಾಗಿ ಕೋರ್ಟ್ನ ಆದೇಶವನ್ನು ಸ್ವೀಕಾರ ಮಾಡಿಕೊಂಡು FIR ಹಾಕಬೇಕು. ಇದುವರೆಗೆ FIR ಆಗಿಲ್ಲ. ಕೋರ್ಟ್ನ ಆದೇಶ ಬಂದು 24 ಗಂಟೆಯಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಬಂದು 24 ಗಂಟೆಯಾದರೂ ಕೂಡ ಇದುವರೆಗೆ FIR ಆಗಿಲ್ಲ. FIR ಇದುವರೆಗೆ ಆಗಿಲ್ಲ ಅನ್ನುವ ಕಾರಣವನ್ನೇ ಮುಂದಿಟ್ಟುಕೊಂಡು CBI ತನಿಖೆ ಆಗಬೇಕು ಸಿದ್ದರಾಮಯ್ಯ ವಿರುದ್ಧ ಅನ್ನುವ ಒತ್ತಾಯ ಬರ್ತಾ ಇದೆ. ಹಾಗಿದ್ರೆ ಮೂಡ ಅಕ್ರಮದಲ್ಲಿ ಸಿದ್ದರಾಮಯ್ಯ ವಿರುದ್ಧ CBI ತನಿಖೆ ನಡೆಯುತ್ತಾ? ಸಿದ್ದರಾಮಯ್ಯನವರ ವಿರುದ್ಧ CBI ತನಿಖೆ ಆಗಬೇಕು ಅಂತ ದೂರುದಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸೋದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಮುಂದಾಗಿದ್ದಾರೆ. ಇದೇ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಆದರೆ ಲೋಕಾಯುಕ್ತ ತನಿಖೆಯ ಮೇಲೆ ದೂರುದಾರರಿಗೆ ಭರವಸೆ ಇಲ್ಲ. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಸಿದ್ದರಾಮಯ್ಯನವರ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಅವರ ವಿರುದ್ಧದ ತನಿಖೆ ನ್ಯಾಯಸಮ್ಮತವಾಗಿ ಆಗೋದಿಲ್ಲ ಅನ್ನುವ ವಾದ ದೂರುದಾರರದ್ದು. CM ಅವರೇ ಆರೋಪಿಯಾಗಿರೋದ್ರಿಂದ ಈ ಪ್ರಕರಣದ ತನಿಖೆ ಲೋಕಾಯುಕ್ತದಿಂದ ಆಗಬಾರದು, CBI ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ. ಮುಖ್ಯಮಂತ್ರಿ ವಿರುದ್ಧ ಪಾರದರ್ಶಕವಾದ ತನಿಖೆ ಲೋಕಾಯುಕ್ತದಿಂದ ಸಾಧ್ಯವಾಗುವುದಿಲ್ಲ. ಹಾಗಾಗಿ CBI ತನಿಖೆ ಆಗಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ವಾದ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ವಿರುದ್ಧದ ಮೂಡ ಕೇಸನ್ನು CBI ತನಿಖೆ ಮಾಡಿ ಅಂತ
ಹೈಕೋರ್ಟ್ಗೆ ರಿಟ್ ಅರ್ಜಿ ದಾಖಲಾಗುವ ಸಾಧ್ಯತೆ ಇದೆ. ಲೋಕಾಯುಕ್ತದಿಂದ ತನಿಖೆ ನಡೆದರೆ ನ್ಯಾಯಸಮ್ಮತ ತನಿಖೆಯಾಗೋದಿಲ್ಲ ಅನ್ನೋದು ದೂರುದಾರರ ಅನುಮಾನ. ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರಿಗೆ ರಿಪೋರ್ಟ್ ಮಾಡಿಕೊಳ್ಳುವಂತಹ ಲೋಕಾಯುಕ್ತ ಸಂಸ್ಥೆ ಸಿದ್ದರಾಮಯ್ಯನವರಿಗೆ ಅಧಿಕೃತವಾಗಿ ರಿಪೋರ್ಟ್ ಮಾಡಿಕೊಳ್ಳೋದಿಲ್ಲ ಅಂದರೂ ಕೂಡ ಸಿದ್ದರಾಮಯ್ಯನವರ ಆಡಳಿತದ ಅಡಿಯಲ್ಲಿ ಬರುವಂತಹ ಸಂಸ್ಥೆ. ಲೋಕಾಯುಕ್ತದಲ್ಲಿ ಯಾರು ಪೊಲೀಸ್ ಆಫೀಸರ್ಗಳು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡೋದೇ ಸರ್ಕಾರ. ಹಾಗಾಗಿ ಸರ್ಕಾರದ ನೇರ ನಿಯಂತ್ರಣದಲ್ಲಿರುವಂತಹ ಪೊಲೀಸ್ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣವನ್ನು ನ್ಯಾಯಸಮ್ಮತವಾಗಿ ಅನುಮಾನಗಳಿಗೆ ಆಸ್ಪದ ಕೊಡದಂತೆ ಮಾಡೋದಕ್ಕೆ ಸಾಧ್ಯವ ಅನ್ನುವ ಅನುಮಾನಗಳಿದ್ದಾವೆ. ಹಾಗಾಗಿ ಲೋಕಾಯುಕ್ತ ಬೇಡ, ನಾವು CBI ಕೋರ್ಟ್ಗೆ ಹೋಗ್ತೀವಿ ಅನ್ನುವ ಹೇಳಿಕೆಗಳನ್ನು ದೂರುದಾರ ಕೊಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಅಲ್ಲೇ CBIಗೆ ಕೇಳಬಾರ್ದಿತ್ತು ಅಂತ. ಆದರೆ ಜನಪ್ರತಿನಿಧಿಗಳ ಕೋರ್ಟ್ಗೆ CBI ತನಿಖೆಗೆ ವಹಿಸುವಂತಹ ಜೂರಿಸ್ಟಿಕ್ಷನ್ ಇಲ್ಲ, ಅಧಿಕಾರ ವ್ಯಾಪ್ತಿ ಇಲ್ಲ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾತ್ರ CBI ತನಿಖೆಗೆ ಆದೇಶ ಮಾಡಬಹುದು. ಕೆಳ ಹಂತದ ಕೋರ್ಟ್ಗಳಿಗೆ ಆ ಅಧಿಕಾರ ಇಲ್ಲ. PCR ದಾಖಲಾಗಿರೋದು ಸಿದ್ದರಾಮಯ್ಯನವರ ವಿರುದ್ಧ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್, ಖಾಸಗಿ ದೂರು. ಹಾಗಾಗಿ ಕೆಳ ಹಂತದ ಕೋರ್ಟ್ನಲ್ಲಿದೆ. ಈಗ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸ್ನೇಹಮಯಿ ಕೃಷ್ಣ ನಿರ್ಧಾರ ಮಾಡಿದ್ದಾರೆ. ಒಂದು, ಹೈಕೋರ್ಟ್ನಲ್ಲಿ ಅವರ ಪರವಾಗಿ ಜಯ ಸಿಕ್ಕಿದೆ. ಅದಾದ ನಂತರ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಜಯ ಸಿಕ್ಕಿದೆ. ಈಗ ಮತ್ತೆ ಹೈಕೋರ್ಟಿಗೆ ಬಂದು ಸಿದ್ದರಾಮಯ್ಯನವರ ವಿರುದ್ಧ CBI ತನಿಖೆ ಆಗಬೇಕು ಅಂತ ರಿಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಏನು ಮಾತನಾಡಿದ್ದಾರೆ ನೋಡಿ. ಇವತ್ತು ಲೋಕಾಯುಕ್ತದಲ್ಲಿ ಅವರ ವಿರುದ್ಧ FIR ದಾಖಲೆ ಮಾಡಿದ್ರೆ, ಸೊ FIR ದಾಖಲೆ ಮಾಡಿದ್ರೆ ತನಿಖೆ ಪ್ರಕ್ರಿಯೆ ನಡೆಯುತ್ತೆ. ಆದರೆ ನಮ್ಮ ಉದ್ದೇಶ ಏನಂದರೆ ಈ ಲೋಕಾಯುಕ್ತ ತನಿಖೆ ನಡೆಸೋದು ಬೇಡ, CBIನ ತನಿಖೆ ನಡೆಸಬೇಕು ಅಂತ ನಮ್ಮ ಆಲೋಚನೆ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪ್ರಕಾರ ಇವತ್ತು ಲೋಕಾಯುಕ್ತದಲ್ಲಿ ಅವರ ವಿರುದ್ಧ FIR ದಾಖಲೆ ಮಾಡಿದ್ರೆ, ಸೊ FIR ದಾಖಲೆ ಮಾಡಿದ್ರೆ ತನಿಖೆ ಪ್ರಕ್ರಿಯೆ ನಡೆಯುತ್ತೆ. ಆದರೆ ನಮ್ಮ ಉದ್ದೇಶ ಏನಂದರೆ ಈ ಲೋಕಾಯುಕ್ತ ತನಿಖೆ ನಡೆಸೋದು ಬೇಡ, CBIನ ತನಿಖೆ ನಡೆಸಬೇಕು ಅಂತ ನಮ್ಮ ಆಲೋಚನೆ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ CBI ತನಿಖೆಯ ಭೀತಿ ಶುರುವಾಗಿದೆಯಾ? ಅಂಥದ್ದೊಂದು ನಿರ್ಧಾರವನ್ನು ಇವತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ. CBI ತನಿಖೆಯ ಭೀತಿ ಶುರುವಾಗಿದೆಯಾ ಸಿದ್ದರಾಮಯ್ಯನವರಿಗೆ? CBI ಎಂಟ್ರಿ ಕೊಡೋದಕ್ಕೆ ಮೊದಲೇ ರಕ್ಷಣಾತ್ಮಕ ಆಟ ಸರ್ಕಾರದಿಂದ. CBI ತನಿಖೆಗೆ ಇದ್ದಂತಹ ಮುಕ್ತ ಪೂರ್ವಾನುಮತಿ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. CBI ರಾಜ್ಯದಲ್ಲಿ ಯಾವುದಾದರೂ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇದ್ದಂತಹ ಸಾರ್ವತ್ರಿಕ ಪೂರ್ವಾನುಮತಿಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ರಾಜ್ಯಪಾಲರ ಮೂಲಕ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದಂತಹ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. CBIಗಿದ್ದಂತಹ ಮುಕ್ತ ಪೂರ್ವಾನುಮತಿಯನ್ನ ವಾಪಸ್ ಪಡೆದಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ CBI ಯಾವುದಾದ್ರೂ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದಿಂದ ಕಡ್ಡಾಯವಾಗಿ ಅನುಮತಿಯನ್ನ ಪಡೆಯಬೇಕು. ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ CBI ತನ್ನ ವ್ಯಾಪ್ತಿಗೆ ಬರುವಂತಹ ಯಾವುದೇ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ಇದುವರೆಗೆ ಮುಕ್ತ ಅವಕಾಶ ಇತ್ತು. ಅದು ಭ್ರಷ್ಟಾಚಾರದ ಪ್ರಕರಣ ಇರ್ಬೋದು, ಆರ್ಥಿಕ ಅಪರಾಧಗಳಿರ್ಬೋದು, ಅಥವಾ ವಿಶೇಷ ಪ್ರಕರಣಗಳು. ವಿಶೇಷ ಪ್ರಕರಣ ಅಂತ ಬಂದಾಗ ಕೋರ್ಟ್ಗಳ ಆದೇಶ ಇರುತ್ತೆ. ಆದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಸ್ಥೆಗಳಲ್ಲಿ ಅಪರಾಧಗಳಾದಾಗ, ಆರ್ಥಿಕ ಅಪರಾಧಗಳಾದಾಗ, ಭ್ರಷ್ಟಾಚಾರಗಳಾದಾಗ ರಾಜ್ಯದಲ್ಲಿ ಬಂದು ತನಿಖೆ ನಡೆಸಬೇಕಲ್ಲ. ಅದಕ್ಕೆ ಮೊದಲೇನು ಪರ್ಮಿಷನ್ ಕೇಳೋ ಅಗತ್ಯ ಇರಲಿಲ್ಲ. CBI ಏಕಾಏಕಿ ಬಂದು ಇನ್ವೆಸ್ಟಿಗೇಷನ್ ಮಾಡಬಹುದಾಗಿತ್ತು. ಈಗ ಪೂರ್ವಾನುಮತಿಯನ್ನು ಪಡೆದುಕೊಂಡೇ ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಮಾಡಲಾಗಿದೆ. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ದೇಶದಲ್ಲಿರುವಂತಹ ಬಹುತೇಕ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳ ರಾಜ್ಯಗಳು ಈ ನಿರ್ಧಾರವನ್ನು ಮಾಡಿದ್ವು. ಉದಾಹರಣೆಗೆ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಈ ರೀತಿಯ ನಿರ್ಧಾರಗಳನ್ನು ಮಾಡಿದೆ.
CBI ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಪೂರ್ವಾನುಮತಿಯಿಂದ ಬರಬೇಕು ಅಂತ. ಕೇಂದ್ರ ಸರ್ಕಾರ CBIಯನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನುವ ಕಾರಣಕ್ಕಾಗಿ ಪೂರ್ವಾನುಮತಿಯನ್ನು ವಾಪಸ್ ಪಡೆದಿದ್ವು ಆ ರಾಜ್ಯಗಳು. ಈಗ ಮೂಡಾಕ್ಕೆ CBIಗೆ ಹೋಗಿ ಬಿಡಬಹುದು ಅನ್ನುವ ವಾತಾವರಣ ಇದೆ. ಅದಕ್ಕೆ ಕಾನೂನು ಹೋರಾಟ ಆರಂಭವಾಗುವ ಹಂತದಲ್ಲಿ ಸಿದ್ದರಾಮಯ್ಯನವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಮೂಡಾ ಕೇಸ್ನ ತನಿಖೆಯನ್ನು CBI ಮಾಡುವಂತಿಲ್ಲವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮೂಡಾ ಕೇಸನ್ನು ಈಗ CBI ರಾಜ್ಯದಲ್ಲಿ ಎಂಟ್ರಿ ಕೊಡಬಾರ್ದು ಅನ್ನುವ ನಿರ್ಧಾರವನ್ನು ರಾಜ್ಯ ಮಾಡಿದಾಗ ಮೂಡಾ ಕೇಸನ್ನು ಇನ್ವೆಸ್ಟಿಗೇಷನ್ CBI ಮಾಡೋ ಹಂಗೆ ಇಲ್ವಾಗಿದ್ದರೆ ಮಾಡಬಹುದು. ಹೇಗೆ? ಮೂಡಾ ಅಕ್ರಮದ ಕೇಸನ್ನು CBI ತನಿಖೆ ಮಾಡಬಹುದು, ಆದರೆ ನೇರವಾಗಿ ಸ್ವತಃ ಬಂದು ತನಿಖೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಮಾಡೋದೂ ಇಲ್ಲ, ಅಂತಹ ಅವಕಾಶವೂ ಇಲ್ಲ. ಒಂದು ವೇಳೆ CBI ತನಿಖೆ ಮಾಡಬೇಕು ಅಂದರೆ ಅದಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶ ಬೇಕು. ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ಬಂದು CBI ಇನ್ವೆಸ್ಟಿಗೇಷನ್ ಮಾಡಿ ಮೂಡಾ ಕೇಸ್ದು ಅಂತ ಹೇಳೋದಕ್ಕೆ ಅಧಿಕಾರವೇ ಇಲ್ಲ. ಒಂದು ಪರ್ಮಿಷನ್ ಕೊಡಬೇಕಾದದ್ದು ರಾಜ್ಯ ಸರ್ಕಾರ. ಸಿದ್ದರಾಮಯ್ಯನವರ ವಿರುದ್ಧದ ಕೇಸನ್ನು ಸಿದ್ದರಾಮಯ್ಯನವರೇ CBIಗೆ ವಹಿಸ್ತಾರಾ? ನೋ. ಎರಡನೆಯದಾಗಿ ಈ ಕೇಸನ್ನು CBI ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಒಂದು ಹೈಕೋರ್ಟ್ ಆದೇಶ ಮಾಡಬೇಕು, ಇಲ್ಲವೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆದೇಶ ಮಾಡಿದರೆ ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಂತಹ ಕ್ಯಾಬಿನೆಟ್ ನಿರ್ಣಯಕ್ಕೆ ಯಾವುದೇ ಮನ್ನಣೆ ಇರೋದಿಲ್ಲ. ಕೋರ್ಟೇ ಆದೇಶ ಮಾಡಿದ ನಂತರ ಸರ್ಕಾರ ಮಾಡಿದಂತಹ ನಿರ್ಧಾರಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಡೈರೆಕ್ಟಾಗಿ ಅವರೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡೋದೂ ಇಲ್ಲ. ಯಾವುದೇ ವ್ಯಕ್ತಿ ನೇರವಾಗಿ CBIಗೆ ಹೋಗಿ ಈ ಪ್ರಕರಣವನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ CBIಗೆ ದೂರು ಕೊಡೋದಕ್ಕೂ ಸಾಧ್ಯ ಇಲ್ಲ. ರಾಜ್ಯದ ಲಾ ಆ್ಯಂಡ್ ಆರ್ಡರ್ ವಿಷಯ ಸ್ಟೇಟ್ ಗೌರ್ನಮೆಂಟ್ ಅಂಡರಿಗೆ ಬರುತ್ತೆ. ಹಾಗಾಗಿ ಈ ಪ್ರಕರಣ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಆದರೆ ಮಾತ್ರ ಮೂಡಾ ಕೇಸನ್ನು CBI ತನಿಖೆ ಮಾಡಬಹುದು. ಹಾಗಿದ್ರೆ ಇವತ್ತಿನ ಕ್ಯಾಬಿನೆಟ್ ನಿರ್ಧಾರದಿಂದ ಸಿದ್ದರಾಮಯ್ಯನವರು ರಕ್ಷಣೆ ಪಡ್ಕೊಂಡ್ರ CBIನಿಂದ? ಇಲ್ಲ, ಅದೂ ಆಗಿಲ್ಲ. ಆದರೆ ಯಾಕೆ ಮಾಡಿದ್ರು ಇದನ್ನು? ಒಂದು, ರಾಜ್ಯಪಾಲರನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ವಾದ. ಆ ವಾದಕ್ಕೆ ಕೌಂಟರ್ ಕೊಡೋದಕ್ಕೆ CBI ಇನ್ನು ಮುಂದೆ ರಾಜ್ಯಕ್ಕೆ ಬರಬೇಕು ಅಂದರೆ ನಮ್ಮ ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತ ಒಂದು ನರೇಟಿವ್ ವಾರನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಶುರು ಮಾಡಿದೆ. CBI ಇನ್ವೆಸ್ಟಿಗೇಷನ್ ಆದರೆ ಒಂದು ವೇಳೆ ಸ್ನೇಹಮಯಿ ಕೃಷ್ಣ ಅಥವಾ ಇನ್ಯಾರೋ ದೂರುದಾರರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿ ಸಿದ್ದರಾಮಯ್ಯನವರ ಮೂಡಾ ಕೇಸನ್ನು CBI ತನಿಖೆಗೆ ವಹಿಸಿ ಅಂತ ಹೈಕೋರ್ಟ್ನಿಂದ ಆದೇಶವನ್ನು ತಂದರೆ ಏನಾಗುತ್ತೆ? ಆಗ CM ಸಿದ್ದರಾಮಯ್ಯನವರ ರಾಜೀನಾಮೆ ಅನಿವಾರ್ಯವಾಗುತ್ತಾ? ಮೂಡಾದಂತಹ ಪ್ರಕರಣದ ಕಾರಣದಿಂದಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಅನಿವಾರ್ಯತೆ CBI ಬಂದರೆ ಶುರುವಾಗುತ್ತಾ? ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ಅಲರ್ಟ್ ಆಗುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಾ? ಹಾಗೆ ಅನ್ನಿಸ್ತಾ ಇದೆ. ಆದರೆ ಕೋರ್ಟೇ ಆದೇಶ ಮಾಡಿದಾಗ ಈ ಪ್ರಯತ್ನಗಳಿಗೆ ಬೆಲೆ ಇರುವುದಿಲ್ಲ. ಒಂದು ವೇಳೆ CBI ತನಿಖೆ ಆದರೆ ಏನಾಗುತ್ತೆ? ಒಂದು, ಕೋರ್ಟ್ ಆದೇಶವಾಗಿ CBI ತನಿಖೆ ಆದರೆ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಬಂಧನ ಭೀತಿ ಶುರುವಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂತಹ FIRನ ವಿವರಗಳನ್ನು ನೋಡಿದರೆ ಕಾಗ್ನಿಸಬಲ್ ಅಫೆನ್ಸ್ ಇದೆ, ನಾನ್ ಬೇಲಬಲ್ ಅಫೆನ್ಸ್ ಇದೆ, ಅರೆಸ್ಟ್ ಮಾಡುವಂತಹ ವಿವೇಚನೆ ತನಿಖಾಧಿಕಾರಿಗೆ ಇದ್ದೇ ಇರುತ್ತೆ. ಆದರೆ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡುವ ನಿರ್ಧಾರ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರೇ CM, ಅವರ ಅಡಿಯಲ್ಲಿ ಬರುವಂತಹ ಪೊಲೀಸರು ಆ ನಿರ್ಧಾರವನ್ನು ಮಾಡುವ ಸಾಧ್ಯತೆ 100ಕ್ಕೆ 100ರಷ್ಟು ಕಡಿಮೆ ಇರುತ್ತೆ. CBI ಈ ತನಿಖೆಗೆ ಎಂಟ್ರಿ ಆದರೆ ಸಿದ್ದರಾಮಯ್ಯನವರೇ ಸ್ವತಃ ರಾಜೀನಾಮೆ ನೀಡೋದಕ್ಕೆ ಮುಂದಾಗಬಹುದು. ಯಾಕೆ ಬೇಕು ಇದೆಲ್ಲ? CBI ಇನ್ವೆಸ್ಟಿಗೇಷನ್ ಕಾಲಾದರೆ ರಿಸೈನ್ ಮಾಡಿಬಿಡೋಣ, ತನಿಖೆ ಫೇಸ್ ಮಾಡೋಣ ಅನ್ನುವ ನಿರ್ಧಾರವನ್ನು ಸಿದ್ದರಾಮಯ್ಯನವ್ರು ಮಾಡಬಹುದು. ಆ ಸಾಧ್ಯತೆ ಇದೆ. CBI ಇನ್ವೆಸ್ಟಿಗೇಷನ್ ಏನಾದರೂ ಶುರು ಆದರೆ, ಒಂದು, ಅವರು ರಾಜೀನಾಮೆ ಕೊಡುವ ನಿರ್ಧಾರವನ್ನು ಮಾಡದೇ ಇದ್ದರೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ನಲ್ಲೇ ಒತ್ತಡ ಶುರುವಾಗುತ್ತೆ. ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗುತ್ತೆ ಪಕ್ಷಕ್ಕೆ. ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡೇ ಸೂಚನೆಯನ್ನು ಕೊಡಬಹುದು, ಆ ಮೂಲಕ ರಾಜೀನಾಮೆಯನ್ನು ಕೊಡಬಹುದು. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ? ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟು ಈ ಪ್ರಕರಣದ ವಿಚಾರಣೆಗೆ ಸಿದ್ದರಾಮಯ್ಯನವ್ರನ್ನ CBI ಕರಿಬಹುದು. ಇದೆಲ್ಲವೂ ಕೋರ್ಟ್ CBIಗೆ ಕೊಟ್ಟ ನಂತರ ಆಗಬಹುದಾದಂತಹ ಸಾಧ್ಯತೆಗಳು. ವಿಚಾರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು
ಬಂಧಿಸಬೇಕಾ ಬೇಡವಾ ಅನ್ನೋದನ್ನು CBI ಅಧಿಕಾರಿಗಳು ನಿರ್ಧಾರ ಮಾಡಬಹುದು. FIRನಲ್ಲಿರುವಂತಹ ಸೆಕ್ಷನ್ಗಳನ್ನು ನೋಡಿದರೆ ಬಂಧಿಸುವ ಅವಕಾಶ ಪೊಲೀಸರಿಗಿರುತ್ತೆ, CBIಗಿರುತ್ತೆ. ತನಿಖಾಧಿಕಾರಿಯ ವಿವೇಚನೆಯ ಮೇಲೆ ಆ ನಿರ್ಧಾರ ಮಾಡಬಹುದು. ಇಲ್ಲವೇ ಬಂಧನ ಮಾಡದೆ ಕೇವಲ ವಿಚಾರಣೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಕಳಿಸಲೂಬಹುದು. ಆ ಆಯ್ಕೆಯೂ ಇದೆ. ಇದರ ಜೊತೆಗೆ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಆಯ್ತಲ್ಲ, ದೆಹಲಿಯ ಮದ್ಯ ನೀತಿ ಹಗರಣದಲ್ಲಿ CBI ಅವರ ವಿರುದ್ಧ FIR ಹಾಕಿ ಚಾರ್ಜ್ ಶೀಟ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಾಗಲೂ ಕೂಡ ರಾಜೀನಾಮೆ ಕೊಡಲಿಲ್ಲ. ಅಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತಾ? ಆ ರೀತಿಯ ಬೆಳವಣಿಗೆ ಏನಾದರೂ ಆದರೆ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ಅಲ್ಲಿಯವರೆಗೆ CM ಸ್ಥಾನದಲ್ಲಿ ಮುಂದುವರಿಸುವಂತಹ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ದೆಹಲಿಯ AAPಯ ವಿಷಯದಲ್ಲಿ ಇಡೀ ಪಕ್ಷ ನಿಯಂತ್ರಣದಲ್ಲಿದ್ದದ್ದು ಕೇಜ್ರಿವಾಲ್ಗೆ. ಹಾಗಾಗಿ ಕೇಜ್ರಿವಾಲ್ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರರು. ಆದರೆ ಕಾಂಗ್ರೆಸ್ ವಿಷಯದಲ್ಲಿ ಬಂದರೆ ಆಗಿಲ್ವಲ್ಲ. ಸಿದ್ದರಾಮಯ್ಯ ಪರ ಇರುವವರು ಇದ್ದಾರೆ, ವಿರುದ್ಧ ಇರುವವರು ಇದ್ದಾರೆ, ಜೊತೆಗೆ ಹೈಕಮಾಂಡ್ ಅನ್ನುವಂತಹ ಒಂದು ಹಿಡಿತ ಇದೆ. ಹಾಗಾಗಿ ಅವರ ನಿರ್ಧಾರಕ್ಕೆ ಬರುತ್ತೆ. ಈಗ CBI ಪೂರ್ವಾನುಮತಿ ಅಂದರೆ ಏನು, ಯಾಕೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರುತ್ತೆ? ಒಂದು, CBI ಯಾವುದಾದ್ರೂ ರಾಜ್ಯಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ರಾಜ್ಯದ ಅನುಮತಿ ಬೇಕು. ಕೆಲವು ಬಾರಿ ಜನರಲ್ ಕನ್ಸೆಂಟ್ ಅಂತ ಕೊಟ್ಬಿಟ್ಟಿರ್ತಾರೆ ಸರ್ಕಾರ, CBI ಬಂದು ನೇರವಾಗಿ ತನಿಖೆ ಮಾಡ್ಕೊಂಡು ಹೋಗಬಹುದು. ಆದರೆ ಈಗ ಪೂರ್ವಾನುಮತಿಯನ್ನು ನಾವು ವಾಪಸ್ ಪಡೆದಿದ್ದೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಯಾಕೆ CBIಗೆ ಈ ರೀತಿಯ ಲಿಮಿಟೇಷನ್ಸ್ ಇದೆ? ಒಂದು, CBI ಅಸ್ತಿತ್ವಕ್ಕೆ ಬಂದಿರೋದು ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾನೂನಿನ ಮೂಲಕ. ಸಂಸತ್ನಲ್ಲಿ ಪಾಸ್ ಆಗಿಲ್ಲ ಈ ಕಾನೂನು. ಆರ್ಥಿಕ ಅಪರಾಧ ಮತ್ತು ಭ್ರಷ್ಟಾಚಾರ ಜೊತೆಗೆ ಸ್ಪೆಷಲ್ ಕ್ರೈಮ್ ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ CBI. ಆದರೆ ಈ CBIಗೆ ಭಾರತದಾದ್ಯಂತ ಅಧಿಕಾರ ವ್ಯಾಪ್ತಿ ಇಲ್ಲ. ಕಾನೂನಿನ ಭಾಷೆಯಲ್ಲಿ ಜೂರಿಸ್ಟಿಕ್ಷನ್ ಅಂತಾರೆ. ಆ ಜೂರಿಸ್ಟಿಕ್ಷನ್ CBIಗೆ ಇಡೀ ದೇಶಾದ್ಯಂತ ಇಲ್ಲ. IT ದೇಶಾದ್ಯಂತ ಜೂರಿಸ್ಟಿಕ್ಷನ್ ಇದೆ, ED ದೇಶಾದ್ಯಂತ ಜೂರಿಸ್ಟಿಕ್ಷನ್ ಇದೆ, NIA ದೇಶಾದ್ಯಂತ ಜೂರಿಸ್ಟಿಕ್ಷನ್ ಇದೆ. IT, ED ಮತ್ತು NIA ದೇಶದ ಯಾವುದೇ ಭಾಗದಲ್ಲಿ ಇನ್ವೆಸ್ಟಿಗೇಷನ್ ನೇರವಾಗಿ ಮಾಡಬಹುದು. ಆದರೆ CBI ಮಾಡೋಂಗಿಲ್ಲ. ಯಾಕಂದರೆ IT, ED, NIA ಸಂಸತ್ನಲ್ಲಿ ಪಾಸಾಗಿ ಅಸ್ತಿತ್ವಕ್ಕೆ ಬಂದಂತಹ ಕಾನೂನುಗಳು. ಆದರೆ ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಶುರುವಾಗಿದ್ದು 1946ರಲ್ಲಿ. ದೆಹಲಿಯ ವ್ಯಾಪ್ತಿಗೆ ಮೀಸಲಾಗಿ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಸ್ಥೆಗಳಿಗೆ ಮೀಸಲಾಗಿ ಆರಂಭವಾದಂತಹ ತನಿಖಾ ಸಂಸ್ಥೆ. ಅದಾದ ನಂತರ ಇದುವರೆಗೆ ಸಂಸತ್ನಲ್ಲಿ CBIಗೊಂದು ತಿದ್ದುಪಡಿ ಆಗಬೇಕು ಅನ್ನುವಂತಹ ವಾದ ಇದೆ. ಈವರೆಗೂ ಆಗಿಲ್ಲ. ಸಂಸತ್ನಲ್ಲಿ ಅಂಗೀಕಾರ ಆಗದೇ ಇರುವಂತಹ ಕಾರಣಕ್ಕಾಗಿ ದೆಹಲಿಯ ಕಾನೂನಿನ ವ್ಯಾಪ್ತಿಗೆ ಬರೋದ್ರಿಂದ ದೆಹಲಿಯ ವ್ಯಾಪ್ತಿ ಜೊತೆಗೆ ಕೇಂದ್ರ ಸರ್ಕಾರದ ನೇರವಾಗಿ ಅಡಿಯಲ್ಲಿ ಬರುವಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ CBIಗೆ ಅಧಿಕಾರ ವ್ಯಾಪ್ತಿ ಇದೆ. ಜೊತೆಗೆ ಕೇಂದ್ರದ ಅಡಿಯಲ್ಲಿ ಬರುವಂತಹ ಕೆಲವು ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ನೇರವಾಗಿ ಇನ್ವೆಸ್ಟಿಗೇಷನ್ ಮಾಡುವ ಅಧಿಕಾರ CBIಗಿದ್ದೇ ಇರುತ್ತೆ. ಆದರೆ ಸ್ಟೇಟ್ ಲಾ ಆರ್ಡರ್ ವ್ಯಾಪ್ತಿಗೆ ಬರುವಂತಹ ಪ್ರಕರಣಗಳಲ್ಲಿ CBI ತನಿಖೆ ಮಾಡಬೇಕು ಅಂದರೆ ರಾಜ್ಯಗಳ ಪರ್ಮಿಷನ್ ಬೇಕು. ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾನೂನಿನ ಸೆಕ್ಷನ್ 6ರ ಪ್ರಕಾರ ರಾಜ್ಯಗಳು ಒಪ್ಪಿಗೆ ಕೊಡಬೇಕು. ಅದು ಪೂರ್ವಾನುಮತಿ ಅಂದರೆ ಎಲ್ಲ ಕೇಸ್ನಲ್ಲೂ ನೇರವಾಗಿ ಬಂದು ಮಾಡ್ಕೊಂಡು ಹೋಗ್ಬೋದು, ಅಥವಾ ಕೇಸ್ ವಾರು ಈ ಪ್ರಕರಣದಲ್ಲಿ ಅಂದರೆ ಅವ್ರು ಕೇಸ್ ವಾರು ಬಂದು ರಾಜ್ಯದಿಂದ ಅನುಮತಿಯನ್ನು ಪಡೆದುಕೊಂಡು ತನಿಖೆ ಮಾಡಬೇಕಾಗತ್ತೆ. ಹಗರಣಗಳ ಆರೋಪ ಹೊತ್ತು ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಈವರೆಗೆ? ರಾಜ್ಯದ ವಿಷಯಕ್ಕೆ ಬಂದರೆ ಎಸ್ ಬಂಗಾರಪ್ಪ 1990ರಿಂದ 1992ರವರೆಗೆ CM ಆಗಿದ್ದರು. ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಅಂತಲೇ ಹೆಸರು. ಒಂದು ಕಂಪ್ಯೂಟರ್ಗೆ 5,30,30,000ದಂತೆ ಖರೀದಿ ಮಾಡಿ ಬೊಕ್ಕಸಕ್ಕೆ 5 ಕೋಟಿ ರು ನಷ್ಟ ಮಾಡಿದ್ರು ಅನ್ನುವಂತಹ ಆರೋಪ 1992ರ ನವೆಂಬರ್ 19ಕ್ಕೆ ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟಿದ್ದರು. ಇದಾದ ನಂತರ ಹಗರಣದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟ ಎರಡನೇ ಮುಖ್ಯಮಂತ್ರಿ ಯಡಿಯೂರಪ್ಪ 2008ರಿಂದ 2011ರವರೆಗೆ CM ಆಗಿದ್ದರು. 2011ರಲ್ಲಿ ಲೋಕಾಯುಕ್ತ ರಿಪೋರ್ಟ್ನ ನಂತರ ಗಣಿ ಹಗರಣ ಮತ್ತು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಇದೇ ರೀತಿ ಸಿದ್ದರಾಮಯ್ಯನವರ ಕೇಸ್ ಥರನೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಾಗಿತ್ತು. ಅದಾದ ನಂತರ ದೊಡ್ಡ ಹೈಡ್ರಾಮಾನೇ ಆಯಿತು. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ಇದೇ ರೀತಿಯ ಗಣಿ ಅಕ್ರಮದ ಕೇಸ್ನಲ್ಲಿ ಹೇಮಂತ್ ಸೊರೇನ್ ಜಾರ್ಖಂಡ್ನ CM ಇತ್ತೀಚೆಗಷ್ಟೇ ರಾಜೀನಾಮೆ ಕೊಟ್ಟು ಜೈಲಿಗೂ ಹೋಗಿ ಬಂದರು. ಇದಾದ ನಂತರ ಇದೇ ರೀತಿ ಉಮಾಭಾರತಿ ಭ್ರಷ್ಟಾಚಾರದ ಪ್ರಕರಣ ಅಲ್ಲ,
ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿನ ಗಲಭೆಗೆ ಸಂಬಂಧಪಟ್ಟಂತೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿತ್ತು, ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟರು. ಇನ್ನೊಂದು ಲಾಲು ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ 1997ರಲ್ಲಿ ರಾಜೀನಾಮೆಯನ್ನು ಕೊಟ್ಟರು. ಜಯಲಲಿತಾ ಬೆಂಗಳೂರಿನ ಕೋರ್ಟ್ ಅವರನ್ನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಅಪರಾಧಿ ಅಂತ ತೀರ್ಪು ಕೊಡ್ತು, ಆನಂತರ ರಾಜೀನಾಮೆಯನ್ನು ಕೊಟ್ಟರು. ಅದಾದ ಮೇಲೆ ಹೈಕೋರ್ಟ್ ಆ ಆದೇಶವನ್ನು ರಿವರ್ಸ್ ಮಾಡ್ತು, ಸುಪ್ರೀಂ ಕೋರ್ಟ್ನಲ್ಲಿ ಶಿಕ್ಷೆಯಾಯಿತು. ಅಷ್ಟೊತ್ತಿಗೆ ಜಯಲಲಿತಾ ನಿಧನರಾಗಿದ್ದರು. ಇಷ್ಟು ಮುಖ್ಯಮಂತ್ರಿಗಳು ಅವಧಿಗೂ ಮುನ್ನವೇ ಮಧ್ಯದಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ ಆರೋಪಗಳ ಕಾರಣದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.